ಹೊಸ ತಲೆಮಾರಿನ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಮತ್ತಷ್ಟು ವ್ಯಾಲ್ಯೂ ಅಡಿಷನ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ನವೋದ್ಯಮ ಅಂದ್ರೆ ಈಗಿನ ಉದ್ಯಮಕ್ಕೆ ಹೆಚ್ಚಾಗಿ ನಾವು ಏನು ಹೊಸದಾಗಿ ಆಡ್ ಮಾಡಬಹುದು ಅನ್ನೋದು ನಾವು ತಿಳಿದುಕೊಳ್ಬೇಕಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಕರ್ನಾಟಕ ಸರ್ಕಾರದ ಸಚಿವರಾದ KH ಮುನಿಯಪ್ಪ ಅವರು ಬೆಂಗಳೂರಿನಲ್ಲಿ ನಡೆದ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ 2026 ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ WTI 2026ದ ಲೋಗೋವನ್ನು ಅನಾವರಣಗೊಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಭಾರತದ ಜವಳಿ ಮತ್ತು ಉಡುಪು ಕ್ಷೇತ್ರವನ್ನು ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಪರ್ಕಿಸುವ ಮಹತ್ವದ ವೇದಿಕೆಯಾಗಿ ರೂಪುಗೊಳ್ಳುತ್ತಿರುವ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ 2026 ಅಕ್ಟೋಬರ್ 1ರಿಂದ 4ರವರೆಗೆ ಬೆಂಗಳೂರಿನ ವೈಟ್ಫೀಲ್ಡ್ನ KTPOನಲ್ಲಿ ನಡೆಯಲಿದೆ. 4 ದಿನಗಳ ಈ ಜಾಗತಿಕ ಜವಳಿ ಪ್ರದರ್ಶನದಲ್ಲಿ ಸುಮಾರು 30 ದೇಶಗಳ ಪ್ರತಿನಿಧಿಗಳು, ಜವಳಿ ತಯಾರಕರು, ರಫ್ತುದಾರರು, ವಿನ್ಯಾಸಕರು, ಬ್ರ್ಯಾಂಡ್ಗಳು ಹಾಗೂ ಉದ್ಯಮಿಗಳು ಭಾಗವಹಿಸುವ ನಿರೀಕ್ಷೆಯಿದೆ. ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ, ಬೆಸ್ಟ್ ಡಿಸೈನರ್ ಅವಾರ್ಡ್ಸ್ ಸೇರಿದಂತೆ 3 ಅಂತಾರಾಷ್ಟ್ರೀಯ ಶೃಂಗಸಭೆಗಳು ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳಾಗಿವೆ. ಜಾಗತಿಕ ಅವಕಾಶಗಳೊಂದಿಗೆ ಭಾರತೀಯ ಜವಳಿ ಕ್ಷೇತ್ರವನ್ನು ಸಂಪರ್ಕಿಸುವ WTIಯಂತಹ ಉಪಕ್ರಮಗಳನ್ನು ಕರ್ನಾಟಕ ಸ್ವಾಗತಿಸುತ್ತದೆ ಎಂದು ಸಚಿವ KH ಮುನಿಯಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಾಂಬಾಶಿವ, ಅರವಿಂದ್ ಗೋವಿಂದಪ್ಪ, ಶ್ರೀ M ಜಯಶಂಕರ್, ಶ್ರೀ ನವೀನ್ ಕುಮಾರ್ ಹಾಗೂ ಶ್ರೀ ಮಂಜುನಾಥ್ ಆಚಾರ್ಯ ಅವರು ಉಪಸ್ಥಿತರಿದ್ದರು. KH ಮುನಿಯಪ್ಪ ಸರ್ ಅನಾವರಣಗೊಳಿಸಿದ್ದಾರೆ. ನಾವೆಲ್ಲರೂ ಕಬ್ಬಾಳಿಯೊಂದಿಗೆ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಟೆಕ್ಸ್ಟೈಲ್ ಉದ್ಯಮ ಜಾಗತಿಕ ಜವಳಿ ಉದ್ಯಮದಲ್ಲಿ ಹೊಸದೊಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿರುವಂತಹ ನಮ್ಮ ಪ್ರೀತಿಯ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇವರಿಗೆ ವಂದಿಸೋಣ. Every innovation shapes tomorrow. Welcome to World Textile India 2026, where India connects with the world. This October, Bengaluru becomes the global destination for the textile industry. At KTPO, manufacturers, innovators, designers, entrepreneurs, policymakers, investors, and international buyers come together on one world-class platform. From rural artisans to advanced manufacturing, India creates for the world. Experience breathtaking fashion showcases. Celebrate industry excellence through prestigious awards and witness the creativity shaping tomorrow's textile industry. Celebrate India's rich textile heritage. More than an exhibition, World Textile India is a platform for innovation, knowledge, networking, culture. ಲೋಗೋವನ್ನು ಈ ದಿನ ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮುಖ್ಯಸ್ಥರುಗಳಾದಂಥ ಅಧ್ಯಕ್ಷರು ಅಬ್ದುಲ್ ರಶೀದ್ ಸಾಹೇಬರು, ವೇಂಪಲ್ಲಿ ಅಮಾನುಲ್ ಅವರು, ಅರವಿಂದ್ ಗೋವಿಂದಪ್ಪ, M ಜಯಶಂಕರ್ ಅವರು, ಮಂಜುನಾಥ್ ಆಚಾರ್ ಅವರು, ಡಾಕ್ಟರ್ ಸಾಂಬಾಶಿವ ಅವರು ಮತ್ತು ನವೀನ್ ಕುಮಾರ್ ಹಾಗೂ ನ್ಯಾಷನಲ್ ಡೈರೆಕ್ಟ್ರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣಭೂತರಾದಂಥ ಡಾಕ್ಟರ್ ಆನಂದ್ ಬಾಬು ಅವರು. ನಾನು ಕೇಂದ್ರದಲ್ಲಿ MSME ಮಂತ್ರಿ ಇದ್ದೆ 2 ವರ್ಷ. ಯಾವತ್ತೂ ಕೂಡ ಜಗತ್ತಿನಲ್ಲಿ ಒಂದು ದೇಶ ಬಲಿಷ್ಠವಾದ ರಾಷ್ಟ್ರ ಆಗಬೇಕಾದ್ರೆ ಅಲ್ಲಿ ಇಂಡಸ್ಟ್ರಿ ಅಭಿವೃದ್ಧಿ ಆಗಬೇಕು. ದಟ್ ಇಸ್ ದಿ ಓನ್ಲಿ ವೇ ಟು ಸ್ಟ್ರೆಂಥನ್ ದಿ ಕಂಟ್ರಿ ಇನ್ ದಿ ಎಕನಾಮಿಕ್ ಸೈಡ್. ಇವತ್ತು ನಾವು 200 ವರ್ಷಗಳ ಹಿಂದೆ ನಾವು ನೋಡಿದಾಗ, ಕನಿಷ್ಠ 100 ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ಜಪಾನ್, ಜರ್ಮನ್ ಅಂತ ಹೇಳಿಬಿಡ್ತಿದ್ವಿ. ಈಗ ಆ ಸ್ಥಾನವನ್ನು ಚೈನಾ ಮುಂದೆ ಬಂದಿದೆ. ದೋ ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಆದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಚೈನಾ ವರ್ಲ್ಡ್ನಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಿದೆ. ಎಕ್ಸ್ಪೋರ್ಟ್ ಕೂಡ ಅವ್ರದ್ದು ಜಾಸ್ತಿ ಇತ್ತು. ಟ್ರಂಪ್ ಬಂದ ಮೇಲೆ ಸ್ವಲ್ಪ ಕಡಿವಾಣ ಹಾಕಿದ್ದಾರೆ. ಒನ್ ಆಫ್ ದಿ
ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಇನ್ ದಿ ವರ್ಲ್ಡ್ ಅಂದರೆ ದಟ್ ಈಸ್ ಚೈನಾ. ಸೊ ಅವರು ಆ ಅಭಿವೃದ್ಧಿ ಪಥದಲ್ಲಿ ಬಹಳ ಮುಂದೆ ಸಾಗಿದ್ದಾರೆ. ನಾನು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟ್ರು ಅಂದರೆ MSME ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಮ್ ಇಂಡಸ್ಟ್ರೀಸು, ಮಾರ್ಜಿನಲ್ ಇಂಡಸ್ಟ್ರೀಸು ಬರ್ತಿತ್ತು. ನಾನು ಇಡೀ ರಾಜ್ಯದ ಈ ಬ್ಯಾಂಕ್ಗಳ MDಗಳೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದೆ. ವಿಲೇಜ್ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಾದ್ರೆ ಬ್ಯಾಂಕ್ಗಳ ಬೆಂಬಲ ಬೇಕು. ನಾವು ಸಬ್ಸಿಡಿ ಕೊಡ್ತೀವಿ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಜನರೇಷನ್ ಟು ಸಾಲ್ವ್ ದಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆ್ಯಂಡ್ ರೂರಲ್ ಆರ್ಟಿಸನ್ಸ್ ಏನಿರ್ತಾರೆ, ಕರಕುಶಲ ಕಸಬನ್ನು ಮಾಡಿ ಅದರಿಂದ ಜೀವನ ಮಾಡುವಂಥವ್ರು ಏನಿರ್ತಾರೆ ಅವ್ರಿಗೆ ಹೆಚ್ಚು ಉತ್ತೇಜನ ಕೊಡೋದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಬೆಳೆಯುವಂಥ ವಸ್ತುಗಳನ್ನು ಉಪಯೋಗ ಮಾಡಿ ಆ ಉತ್ಪಾದನೆಯಿಂದ ಮಾರ್ಕೆಟ್ ಮಾಡಿದರೆ ಅದರ ಮುಖಾಂತರ ಗ್ರಾಮಾಂತರ ಪ್ರದೇಶಗಳು ಆರ್ಥಿಕವಾಗಿ ಸದೃಢವಾಗ್ತವೆ. ಅದಕ್ಕೆ ಉದಾಹರಣೆಯಾಗಿ 1,00,000 ಎಂಟರ್ಪ್ರಿನರ್ಸ್ನ ನಾನು ಕ್ರಿಯೇಟ್ ಮಾಡಿದೆ. 1,00,000 ಎಂಟರ್ಪ್ರಿನರ್ಸ್. I have started the 1,00,000 ಎಂಟರ್ಪ್ರಿನರ್ಸ್. 1,500 crores ಸಬ್ಸಿಡಿ ಕೊಟ್ವಿ. ಎಲ್ಲ ಬ್ಯಾಂಕುಗಳು ಕೂಡ ಒಂದಾಗಿ ಆ ಬ್ಯಾಂಕುಗಳು ಕೂಡ ಲೋನ್ ಕೊಟ್ಟು. ದಿಸ್ ಇಸ್ ದ ಫಸ್ಟ್ ಆಫ್ ಕೈಂಡ್ ಇನ್ ದಿ ಕಂಟ್ರಿ. ಇನ್ 2013-14 1,00,000 ಎಂಟರ್ಪ್ರಿನರ್ಸನ್ನು ಮಾಡಲಿಕ್ಕೆ ಅವಕಾಶ ಆಯಿತು. ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಹತ್ತಿ, ಎರಡನೇ ಸ್ಥಾನದಲ್ಲಿ ರೇಷ್ಮೆ, ಮೂರನೇ ಸ್ಥಾನದಲ್ಲಿ ಉಣ್ಣೆ. ರೇಷ್ಮೆ ಜಗತ್ತು ಪ್ರಸಿದ್ಧವಾದಂಥದ್ದು ಸೆಂಟ್ರಲ್ ಪ್ಲೇಸ್ ನಮ್ಮದೇ. ನಮ್ಮ ಬೆಂಗಳೂರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅದು ನನ್ನ ಜನ್ಮಸ್ಥಳವಾದಂಥ ಶಿಡ್ಲಘಟ್ಟ ಒನ್ ಆಫ್ ದಿ ಬೆಸ್ಟ್ ಸಿಲ್ಕ್ ಪ್ರೊಡ್ಯೂಸರ್ಸ್. ನಾನು ಅವಾರ್ಡ್ ತಗೊಂಡಿದ್ದೀನಿ. 1965 ರೇಷ್ಮೆ ಗೂಡು ಬೆಳೆಯೋದ್ರಲ್ಲಿ ಸ್ಟೇಟಲ್ಲಿ ನಂಬರ್ 1 ನಾನು ಭಾರತ. ಅದಕ್ಕೆ ಬಹಳ ಒತ್ತು ಕೊಟ್ಟೆ. MSMEಯಲ್ಲಿ ಕಾಜು ಇಂಡಸ್ಟ್ರೀಸ್, ಇಂಡಸ್ಟ್ರೀಸ್ ನನಗೆ ಬರ್ತಾ ಇತ್ತು. ಸಿಲ್ಕನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಬಹಳಷ್ಟು ಒತ್ತು ಕೊಟ್ಟೆ. ಫಾರಿನ್ ಎಕ್ಸ್ಪೋರ್ಟ್ ಆಗೋದ್ರಲ್ಲಿ ನಮ್ಮ ಗುಣಮಟ್ಟದ ರೇಷ್ಮೆ, ಕರ್ನಾಟಕದ ರೇಷ್ಮೆ, ವೆಸ್ಟ್ ಬೆಂಗಾಲ್ ಇದೆ ಇಲ್ಲ ಅಂತ ಹೇಳಲಿಲ್ಲ ನಾನು, ಮತ್ತು ಬೇರೆ ಬೇರೆ ಕಡೆಯೂ ಇದೆ. ಈಗ ಆ ರೇಷ್ಮೆಯಲ್ಲಿ ನಮ್ಮ ರೇಷ್ಮೆ ಬಹಳಷ್ಟು ಆಕರ್ಷಕವಾಗಿರ್ತದೆ, ಬಂಗಾರ ಕಲರ್ ಇರ್ತದೆ. ಅದರಿಂದ ಅದಕ್ಕೆ ಬಹಳ ಮಾರ್ಕೆಟ್ ಇದೆ. ಇನ್ನೂ ಅದನ್ನು ಹೆಚ್ಚು ಅಭಿವೃದ್ಧಿ ಮಾಡಬೇಕಂತ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನಮ್ಮ DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಡೆಲ್ಲಿಯಲ್ಲಿ ಹೇಳಿದೆ, ಯಾವುದು ರೈತರಿಗೆ ಅನುಕೂಲ ಆಗ್ತದೆ, ಯಾವುದು ಎಕ್ಸ್ಪೋರ್ಟ್ ಆಗ್ತದೆ, ಫಾರಿನ್ ಎಕ್ಸ್ಚೇಂಜು ನಮಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅನುಕೂಲ ಆಗ್ತದೆ. ರೈತರು ಕೂಡ ಬರೀ ವ್ಯವಸಾಯದಲ್ಲಿ ಆಹಾರ ಧಾನ್ಯಗಳೇ ಬೆಳೆಯೋದಲ್ಲದೆ ಈ ಎಕ್ಸ್ಪೋರ್ಟ್ ಆಗೋವನ್ನು ಬೆಳಿಬೇಕಾದ್ರೆ ಸಿಲ್ಕ್ ಇಸ್ ದಿ ಬೆಸ್ಟ್ ಇನ್ ಸೌತ್ ಕರ್ನಾಟಕ. ವಿಲ್ ಎಸ್ಟಾಬ್ಲಿಷ್ ಟು ದಿ ನಾರ್ತ್ ಕರ್ನಾಟಕ ಆಲ್ಸೋ. ದಿ ಕೋಸ್ಟಲ್ ಬೆಲ್ಟ್ ಲೈಕ್ ಬ್ಯಾಂಗ್ಳೂರಿನಿಂದ ಹಿಡಿದು ಬೆಳಗಾಂ ಡಿವಿಷನ್ವರೆಗೂ ಕೂಡ ಕೋಸ್ಟಲ್ ಬೆಲ್ಟ್ ಕೂಡ ಸಿಲ್ಕನ್ನು ನಾವು ಉತ್ಪಾದನೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆದ್ದರಿಂದ ಸಿಲ್ಕ್ ಇಂಡಸ್ಟ್ರಿ ನಿಮ್ಮದು ಎಲ್ಲ ಇಂಡಸ್ಟ್ರಿ ಇದೆ, ನನಗೆ ತುಂಬ ಸಂತೋಷ. ಅದು ವರ್ಲ್ಡ್ ಟೆಕ್ಸ್ಟೈಲು ಇದನ್ನೆಲ್ಲ ನೀವು ಇಲ್ಲಿಗೆ ತರ್ತಾ ಇದ್ದೀರಿ ಅಂದರೆ ನಮಗೆ ತುಂಬ ಸಂತೋಷ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ತಿಳಿಸ್ತೀನಿ. ನೀವು ಹೋಗಿ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿ ಅಡ್ವಾನ್ಸ್ ಆಗಿ ಟೈಮ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಮಗೆ ತುಂಬ ಸಂತೋಷ ಆಗಿದೆ. ಇಂದೊಂದು ಮಹತ್ತರವಾದ ಕಾರ್ಯಕ್ರಮವನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದಲ್ಲಿ ಬೆಂಗಳೂರನ್ನು ನೀವು ಗುರುತಿಸಿದ್ದೀವಿ. ಇದು ನಾನು ಇಲ್ಲಿವರೆಗೂ ಹೇಳ್ದಂಗೆ ಯಾವ ದೇಶ ಅಲಂಕರಿಸಿರುವ
ನಮ್ಮ FID ಗಣ್ಯರು ಅಂತ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಟ್ರೇಡ್ ಆ್ಯಂಡ್ ಫೆಸಿಲೇಷನ್ ಡಾಕ್ಟರ್ ಸಾಮುಶ್ವಾಸ್ ಸರ್ ಅವರೇ, ನಮ್ಮ ರೀಜನಲ್ ಡೈರೆಕ್ಟರ್ ಆದಂಥ ಜಯಶಂಕರ್ ಸರ್, ನಮ್ಮ ಈ FIDಯ ನ್ಯಾಷನಲ್ ವೈಸ್ ಚೇರ್ಮನ್ ಆದಂತಹ ಅಬ್ದುಲ್ ರಶೀದ್ ಸರ್, ರಿಟೈರ್ಡ್ IPS, ನಮ್ಮ ಇವತ್ತು ಮಂತ್ರಿಗಳು ಬರೋದು ಈ ಕಾರ್ಯಕ್ರಮಕ್ಕೆ ಎಲ್ಲ 100% ರೆಸ್ಪಾನ್ಸಿಬಿಲಿಟಿ, ಮಾರಲಿ ಫಿಸಿಕಲಿ ಎಲ್ಲ ಕಾರಣಕರ್ತರಾದಂತಹ ನಮ್ಮ ಆತ್ಮೀಯರು ಡಾಕ್ಟರ್ ಆನಂದ್ ಬಾಬು ಸರ್ ಅವರೇ, ನಮ್ಮ ಈ ಟೆಕ್ನಿಕಲಲ್ಲಿ ಎಲ್ಲನೂ ಡೇ ಒನ್ನಿಂದ FIDಗೆ ಸಹಕರಿಸ್ತಾ ಇರೋದು ನಮ್ಮ ನ್ಯಾಷನಲ್ ಡೈರೆಕ್ಟರ್ ಟೆಕ್ನಿಕಲ್ ಆ್ಯಂಡ್ ರಿಸರ್ಚ್ ಮಿಸ್ಟರ್ ನವೀನ್ ಅವರೇ, ನಮ್ಮ ಈ FIDಯ ಡಿವಿಷನಲ್ ಚೇರ್ಮನ್ ತುಂಬ ಎನರ್ಜೆಟಿಕ್ ಆಗಿರೋ ನಮ್ಮ ಅರವಿಂದ್ ಗೋವಿಂದಪ್ಪ ಅವರೇ, ಈ ಒಂದು ಪ್ರೆಸ್ ಕಾನ್ಫರೆನ್ಸು, ಈ PR ಎಲ್ಲ ಇವತ್ತು ಈ ಕಾರ್ಯಕ್ರಮನ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ತುಂಬ ಉತ್ತಮ ಮಟ್ಟದಲ್ಲಿ ತಗೊಂಡ್ಬಂದಿದ್ದಾರೆ. ನಮ್ಮ ನ್ಯಾಷನಲ್ ಡೈರೆಕ್ಟರ್ ಸೌತ್ ನಮ್ಮ ಮಿಸ್ಟರ್ ಮಂಜುನಾಥಾಚಾರ್ಯ ಸರ್ ಅವರೇ, ಹಾಗೂ ಇನ್ನೊಬ್ಬರು ಇವತ್ತು ಇಲ್ಲ, ನಮ್ಮ ಕುಮಾರಸ್ವಾಮಿ ಅವರು, ಅವರೇನು ಸ್ವಲ್ಪ ಮೆಡಿಕಲ್, ಅವ್ರ ತಾಯಿ ಮೆಡಿಕಲ್ ಇಶ್ಯೂ ಇದೆ ಅಂತ ಬಂದಿಲ್ಲ, ಅವ್ರಿಗೂ ಸಹ ಎಲ್ಲರಿಗೂ ನನ್ನ ಪರ್ಸನಲ್ ಆಗಿ ನಾನು ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ ಹಾಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತು ನಾವಿಲ್ಲಿ ಏನಕ್ಕಾಗಿ ಎಲ್ಲ ಅಸೆಂಬ್ಲ್ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದೊಂದು ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಇದೊಂದು ಅಫಿಷಿಯಲ್ ಇನಿಷಿಯೇಷನ್. ಯಾವುದಕ್ಕಂದ್ರೆ ನಮ್ಮ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಈ ಒಂದು ಎಕ್ಸಿಬಿಷನ್ ನಾವು ಇಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲಾಗಿ ಮಾಡ್ತಾ ಇದ್ದು, ಅದು ಸೌತ್ ಇಂಡಿಯಾ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಕ್ಯಾಪಿಟಲ್ ಸಿಟಿ, IT ಸಿಟಿ ಆದಂತಹ ಬೆಂಗಳೂರಲ್ಲಿ ನಾವು ಇದನ್ನ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಅದನ್ನ ಸಕ್ಸಸ್ ಮಾಡಿದ್ದೇವೆ. ಈ ಒಂದು ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಈ ವರ್ಷದ ಅಕ್ಟೋಬರ್ 1, 2, 3, 4 ಡೇಟ್ಸ್ ಅಲ್ಲಿ ನಮ್ಮ ವೈಟ್ ಫೀಲ್ಡ್ ನ KTPO ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಆಯೋಜಿಸಲಾಗ್ತಾ ಇದೆ. ಅದಕ್ಕೆ ಇವತ್ತು ಈ ಒಂದು ನಮ್ಮ ಟೋಟಲ್ ಆ ಎಕ್ಸಿಬಿಷನ್ ನ ಪ್ರತಿಯೊಂದು ಕಾರ್ಯ, ಪ್ರೋಗ್ರಾಮ್, ಪ್ರೋಸೆಸ್ ಸ್ಟಾರ್ಟ್ ಆಗೋದಕ್ಕೆ ಇವತ್ತಿಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಶ್ರೀ KH ಮುನಿಯಪ್ಪ ಅವರು, ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಹಾಗೂ ಅವರು ತುಂಬಾ ಸೀನಿಯರ್ ಪೊಲಿಟಿಷಿಯನ್ ಅವರು ನಮ್ಮ ಕರ್ನಾಟಕದಲ್ಲಿ, ಹಾಗೂ ಕೇಂದ್ರದಲ್ಲಿ ಕೂಡ ಹಲವಾರು ವರ್ಷ ಅವರು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಒಂದು ಬ್ಲ್ಯಾಕ್ ಡಾಟ್ ಇಲ್ದಿರ ಇರುವಂತಹ ಒಂದು ಪೊಲಿಟಿಷಿಯನ್ ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಆಶೀರ್ವದಿಸಿ ಈ ಎಲ್ಲಾ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಲಿ ಅಂತ ಅವರೀಗ ಲೋಗೋ ಲಾಂಚ್ ಮಾಡಿದ್ದಾರೆ. ಹಾಗೂ ನಮ್ಗೆಲ್ರಿಗೂ ಭರವಸೆ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ FIRD ಟೀಮ್ಗೆ ಎಲ್ಲ ರೀತಿಯ ಸಹಕಾರ ಗೌರ್ಮೆಂಟ್ ಇಂದ ಕೊಡಿಸ್ತೀವಿ ಅಂತ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಹೇಳ್ತೀನಿ, ನೀವು ಬಂದು ಮೀಟ್ ಮಾಡಿ ಹೇಳಿ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಇದರಿಂದ ಇಂಡಸ್ಟ್ರಿಯಲೈಸೇಷನ್ ಆಗುತ್ತೆ, ತುಂಬಾ ಇನ್ನ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗುತ್ತೆ, ಅದರಿಂದ ಸ್ಟೇಟ್ ಹಾಗೂ ಸೆಂಟ್ರಲ್ ಕೂಡ ನಾವು ಎಷ್ಟೋ ಜನಕ್ಕೆ ಅನ್ಎಂಪ್ಲಾಯರ್ಸ್ಗೆಲ್ಲ ಎಂಪ್ಲಾಯ್ಮೆಂಟ್ ಕಳಿಸ್ಬೋದು ಅಂತ ಒಂದು ಭರವಸೆನ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಈ FIRD ವತಿಯಿಂದ ತುಂಬ ಹೃದಯದಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಬರೆಸ್ತಾ ಇದ್ದೇನೆ. ಎಲ್ಲ ಡೆಲಿಗೇಟ್ಸ್ ಬರ್ತಿದ್ದಾರೆ, ಆಂಟ್ರಪ್ರಿನರ್ಸ್ ಬರ್ತಾ ಇದ್ದಾರೆ, ಬಿಸ್ನೆಸ್ ಪೀಪಲ್ ಬರ್ತಾ ಇದ್ದಾರೆ. ಎಂಟೈರ್ ನಮ್ಮ ಇಂಡಿಯಾ ಇಂದ ನಾವು ಒಂದು 300 ಸ್ಟಾಲ್ಸ್ ಕೆಪಾಸಿಟಿ ಇರೋ ತರ ನಾವು ಸ್ಟೇಜ್ ಇದು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಟೆಕ್ಸ್ಟೈಲ್ ಅಂದ್ರೆ ಬರೀ ಬಟ್ಟೆ, ಡ್ರೆಸ್ಸು ಆ ಥರ ಅಲ್ಲ, ಎಂಟೈರ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇಂಡಸ್ಟ್ರಿನೂ, ಈಗ ಎಕ್ಸಾಂಪಲ್ ಟೆಕ್ನಿಕಲ್ ತಗೊಂಡ್ರೆ ಮೆಷಿನರೀಸ್ ಮ್ಯಾನುಫ್ಯಾಕ್ಚರ್ಸ್ ಆಗ್ಬೋದು. ಈಗಿನ ಕಾಲದಲ್ಲಿ ನಾವೆಲ್ಲ ಅಡ್ವಾನ್ಸ್ಡ್ ಮೆಷಿನರೀಸ್, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಂದಿದೆ, ಎಲ್ಲ ಕಂಪ್ಯೂಟರೈಸ್ಡ್ CNC ಮಿಷಿನ್ಸ್ ಬಂದಿದೆ. ಸೊ ಇದ್ರ ಬಗ್ಗೆನೂ ಅವಗಾಹನೆ ಬರುವಂತ ಒಂದು ಚಾನ್ಸಸ್ ಇರುತ್ತೆ ಈ ಒಂದು ಎಕ್ಸಿಬಿಷನ್ ಅಲ್ಲಿ. ಮೇಲಾಗಿ ಈಗ ಸಣ್ಣ ಇಂಡಸ್ಟ್ರೀಸ್ ಇರುತ್ತೆ, ನಮ್ಮ ಈಗ ಹೊಸೂರು ರೋಡ್ ತಗೊಳ್ಳಿ, ಇಲ್ಲ ಬನ್ನೇಗೌಡ ರೋಡ್ ತಗೊಳ್ಳಿ, ಎಷ್ಟೋ ಜನ, ಎಷ್ಟು ಹಂಡ್ರೆಡ್ಸ್ ಅಲ್ಲ ಥೌಸಂಡ್ಸ್ ಆಫ್ ಸಣ್ಣ ಪುಟ್ಟ ಗವರ್ಮೆಂಟ್ ಇಂಡಸ್ಟ್ರೀಸ್ ಎಲ್ಲ ಇದೆ. ಸೊ ಈ ಸಣ್ಣ ಪುಟ್ಟ ಗವರ್ಮೆಂಟ್ ಇಂಡಸ್ಟ್ರೀಸ್ಗೂ ಒಳ್ಳೆ ಅವಕಾಶ ಇರುತ್ತೆ. ಇಲ್ಲಿ ಟೆಕ್ನಾಲಜಿ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಬೇರೆ ಅವರ ಸೇಲ್ಸ್ ಡೆವಲಪ್ ಆಗುತ್ತೆ.
ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೋಬಹುದು, ಇಲ್ಲ ಇವ್ರಿಗೆ ಬೇಕಾಗಿರೋ ಇಂಪೋರ್ಟ್ ಐಡಿಯಾಸ್ ಏನಾದ್ರು ಇದ್ರೇನು ತಗೋಬಹುದು. ಓವರ್ ಆಲ್ ಆಗಿ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಲ್ಲರಿಗೂ ಅನುಕೂಲವಾಗದಂತ, ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಅನುಕೂಲವಾಗೋ ತರ ನಾವು ಈ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅನ್ನೋ ಒಂದು ಎಕ್ಸಿಬಿಷನ್ ನಾವು ಹಮ್ಮಿಕೊಂಡಿದ್ದೇವೆ. ಇದರಿಂದ ಇಂಡಸ್ಟ್ರೀಸು, ಬಿಸ್ನೆಸ್ ಪೀಪಲ್ ಅಲ್ಲ, ಕಾರ್ಮಿಕರಿಗೂ ತುಂಬಾ ಒಂದು ಅನುಕೂಲ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ನಾವು ನೋಡಿದ್ರೆ ಡೆಲ್ಲಿಯಲ್ಲಿ ಭಾರತ್ ಟೆಕ್ಸ್ ಅಂದ್ಬಿಟ್ಟು ಒಂದು ಎಕ್ಸಿಬಿಷನ್ ಆಯಿತು. ಅದರಲ್ಲಿ ಆಂಧ್ರ ಪ್ರದೇಶ್ ಗೌರ್ಮೆಂಟ್ಗೆ 4,100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಸಿಕ್ಕಿದೆ. 4,000 crores ಒಂದು ಡೈಯಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಆಂಧ್ರ ಪ್ರದೇಶಲ್ಲಿ ಹಾಕ್ತಿದ್ದಾರೆ. ಅದೇ ರೀತಿ ಇನ್ನೊಂದು ಫಾರಿನ್ ಕಂಪನಿ 100 crores ಇನ್ವೆಸ್ಟ್ ಮಾಡಿ ವಿಜಯವಾಡ ಹತ್ರ ಒಂದು ಗಾರ್ಮೆಂಟ್ಸ್ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸಿಬಿಷನ್ ಇಂದ ನಮಗೂ ಬರ್ಬೋದು. ಯಾರಾದರೂ ಇಲ್ಲಿರೋ ಎಲ್ಲ ಆಸಕ್ತಿ ತೋರಿಸಿ ಕಾರ್ಖಾನೆಗಳು ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕೂ ಚಾನ್ಸಸ್ ಇದೆ. ಇದರಿಂದಾಗಿ ದಯವಿಟ್ಟು ನಾನು ಇಲ್ಲಿ ನೆರೆದಿರೋ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಪ್ರೆಸ್ ಇಂಪಾರ್ಟೆಂಟ್, ಸೊ ಇದು ಬೇರೆ ಏನಿಲ್ಲ. ಅದಕ್ಕಾಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಇಷ್ಟೊಂದು ದೊಡ್ಡ ಕಾರ್ಯಕ್ರಮನ ಇದನ್ನ ಸ್ವಲ್ಪ ಎಲ್ರಿಗೂ ಅವಗಾಹನೆ ತಗೋಬರೋ ತರ ನೀವು ಹೆಲ್ಪ್ ಮಾಡ್ಬೇಕು. ನಮ್ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಎಂಟೈರ್ ಇಂಡಿಯಾ. ಸೊ ಅದಕ್ಕೆ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅಂತ ಮಾಡ್ತಿದ್ದೀವಿ. ಎಲ್ಲ ಕಡೆನೂ ಇದನ್ನ ಸ್ಪ್ರೆಡ್ ಆಗಿ ಬಂದು ಭಾಗವಹಿಸಿ ಇದರ ಒಂದು ರಿಸಲ್ಟ್ಸ್ ಏನಿರುತ್ತೆ, ಇದರ ಒಂದು ಅಡ್ವಾಂಟೇಜಸ್ ಏನಿರುತ್ತೆ ಎಲ್ಲರೂ ಪಡಿಬೇಕು. ಆಗ್ಲೇ ನಾವು ಈ ಒಂದು ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸಿಬಿಷನ್ ಮಾಡ್ತಾ ಇರೋದಕ್ಕೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇದು ಸಕ್ಸಸ್ ಆಗುತ್ತೆ, ಎಲ್ಲರೂ ಬಂದು ಭಾಗವಹಿಸಬೇಕು. ಅಂಡ್ ಮೋರ್ ಓವರ್ ದಟ್ ನಮ್ಮ FIRD ಎಲ್ಲ ಮೆಂಬರ್ಸ್ ಇಲ್ಲಿರೋರು, ಇನ್ನ ಸ್ವಲ್ಪ ಜನ ಬಂದಿಲ್ಲ ಡೆಲ್ಲಿಯಲ್ಲಿ, ಅವ್ರವ್ರ ಕಾರ್ಯಕ್ರಮಗಳಲ್ಲಿ ಇದ್ದಾರೆ, ಎಲ್ಲರೂ ಬ್ಯಾಂಗ್ಳೂರಲ್ಲಿ ಇದ್ದು ತುಂಬು ಹೃದಯದಿಂದ ಸಹಕರಿಸಿ ಇದನ್ನ ಸಕ್ಸಸ್ ಮಾಡೋಣ ಅಂತ ನಾನು ಎಲ್ಲರಲ್ಲಿಯೂ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್ ಪ್ರಾರ್ಥನೆ ಮಾಡ್ತಾ, ಮತ್ತೆ ಇನ್ನೊಂದ್ಸರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ವರ್ಗು ಎಕ್ಸಿಬಿಷನ್ ಇನಾಗ್ರೇಷನ್ ಇರುತ್ತೆ. ಸೊ ಇನಾಗ್ರೇಷನ್ ಟೈಮ್ನಲ್ಲಿ ವಿ ಆರ್ ಪ್ಲಾನಿಂಗ್ ಟು ಕಾಲ್ ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಪ್ರಯತ್ನ ಬೀಳ್ತಾ ಇದೀವಿ ಅವ್ರ ಕಡೆ ಎಕ್ಸಿಬಿಷನ್ ಆಗಬೇಕು ಅಂತ ಹೇಳ್ಬಿಟ್ಟು, ಇನಾಗ್ರೇಷನ್ ಆಗಬೇಕಂತ. ದೆನ್ ಆದಮೇಲೆ 2 to 4 o'clock ಸಮಿಟ್ ಆಫ್ ಎಮರ್ಜಿಂಗ್ ಇಂಡಿಯನ್ ಟೆಕ್ಸ್ಟೈಲ್. ಅಂದರೆ ಇವಾಗ ಟೆಕ್ನಾಲಜಿ ಏನು ಇಂಪ್ರೂವ್ಮೆಂಟ್ ಆಗಿದೆ, ಇಂಡಿಯಾದಲ್ಲಿ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಇನೋವೇಷನ್ಸ್ ಏನಾಗಿದೆ, ಡಿಜಿಟಲೈಸೇಷನ್ ಏನಿದೆ, ಸೊ ಇದ್ರ ಬಗ್ಗೆ ಒಂದು ಸಮಿಟ್ ಇದೆ. ಇದರಲ್ಲಿ ಟಾಪ್ ಮೋಸ್ಟ್ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಅವ್ರ ವ್ಯೂಸ್ ಆಗಲಿ, ತಿರ್ಗಾ ಇವಾಗ ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ ಸ್ಪೀಕರ್ಸ್ ಇದ್ದಾರೆ. ಸೊ ಬೇರೆ ದೇಶಗಳಲ್ಲಿ ಯಾವ ರೀತಿ ಟೆಕ್ನಾಲಜಿ ಇದೆ, ನಾವು ಹೇಗೆ ಅಳವಡಿಸ್ಕೊಳ್ಬಹುದು, ಇದ್ರ ಬಗ್ಗೆ ಡೀಟೇಲ್ಸು, ವರ್ಕ್ಶಾಪ್ಸು, ಸೆಮಿನಾರ್ಸು ಇರುತ್ತೆ. ಅದಾದಮೇಲೆ 4:30 ಇಂದ 6:30 ಇನ್ಸ್ಟಿಟ್ಯೂಷನಲ್ ಫ್ಯಾಷನ್ ಶೋ. ಆ್ಯಂಡ್ ದಿಸ್ ಈಸ್ ಎಸ್ಪೆಷಲಿ ಫಾರ್ ಫ್ಯಾಷನ್ ಕಾಲೇಜಸ್ಗೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಯಾಕಂದರೆ ವೆನ್ ಎವರ್ ಯು ಸಿ ಕಾಲೇಜಸ್ ಅವ್ರದ್ದೇ ಆದ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡಿರ್ತಾರೆ, ಅವ್ರದ್ದೇ ಆದ ಟೆಕ್ಸ್ಟೈಲ್ಸ್ನ ಬಿಲ್ಡ್ ಮಾಡಿರ್ತಾರೆ. ಇದೊಂದು ಯೂನಿಕ್ ಶೋ ಆಗಿರುತ್ತೆ. ವಿ ಆರ್ ಸೆಲೆಕ್ಟಿಂಗ್ ಓನ್ಲಿ 6 to 8 ಕಾಲೇಜಸ್. ಸೊ ದಯವಿಟ್ಟು ನೀವು ಇದನ್ನು ಸ್ಪ್ರೆಡ್ ಮಾಡಬೇಕು ಕಾಲೇಜಸ್ಗೆ. ಯಾಕಂದರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅವ್ರ ಇನೋವೇಷನ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ತಿರ್ಗಿ ಎಲ್ಲಿ ತೋರಿಸ್ಕೊಬೇಕು, ಹೇಗೆ ಅದನ್ನ ಅಳವಡಿಸ್ಕೊಬೇಕು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಸೊ ಇದು ಅವ್ರಿಗೊಂದು ಆಪರ್ಚುನಿಟಿ ಆಗುತ್ತೆ. ನಮಸ್ಕಾರ. ಇವತ್ತು ನಾವಿಲ್ಲಿ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಬಂದು ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅನ್ನೋ ಎಕ್ಸಿಬಿಷನ್ನ ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ನಮ್ಮ ಸೌತ್ ಇಂಡಿಯಾ, ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ನಾವು ಇದೇ ವರ್ಷ ಅಕ್ಟೋಬರ್ 1, 2, 3, 4 ಹಮ್ಮಿಕೊಂಡಿದ್ದೇವೆ. ಆ ಒಂದು WTI ಅಂತ ನಾವು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಈ WTI ಎಕ್ಸಿಬಿಷನ್ನ ಉದ್ದೇಶ, ಇದರ ಬಗ್ಗೆ ಎಲ್ಲ ಬಿಸ್ನೆಸ್ ಪೀಪಲ್ಗಾಗ್ಬೋದು ಎಲ್ಲರಿಗೂ ಒಂದು ಅವಗಾಹನೆಯನ್ನು ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದು ಇದನ್ನು ಇನಿಷಿಯೇಟ್ ಮಾಡಿರೋದು ನಮ್ಮ ಶ್ರೀ KH ಮುನಿಯಪ್ಪ ಅವರು, ಮಾನ್ಯ ಮಂತ್ರಿಗಳು, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅವರ ಅಮೃತ ಹಸ್ತಗಳಿಂದ ನಮ್ಮ ಇವತ್ತು ಲೋಗೋ ಲಾಂಚು ಆಗಿದೆ.
ಸೊ ಇವತ್ತಿನಿಂದ ನಾವು ಇದನ್ನು ಅಫಿಷಿಯಲ್ ಆಗಿ ನಾವು WTI ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸಿಬಿಷನ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಅದರ ಒಂದು ಕೆಲಸಗಳೆಲ್ಲನೂ. ಈ WTIಗೆ ಸುಮಾರು ನಮ್ಮ ದೇಶದ ಇಂಡಸ್ಟ್ರೀಸೇ ಅಲ್ಲದಿರ ಹೊರದೇಶದ್ದು ವಿದೇಶಗಳಿಂದ ಸುಮಾರು 20ರಿಂದ 30 ದೇಶಗಳ ಡೆಲಿಗೇಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ನಾವು ಪ್ರೆಸ್ ಮೀಟ್ನ ಮಾಡಿ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಇಡೀ ಭಾರತ ದೇಶದ ಎಲ್ಲರಿಗೂ ಇಲ್ಲಿ ಒಂದು ಎಕ್ಸಿಬಿಷನ್ ನಡೀತಿದೆ, ಇಲ್ಲಿ ಬಂದು ಅವರು ಪಾಲ್ಗೊಂಡು ಈ ಒಂದು ಈ ಎಕ್ಸಿಬಿಷನಿಂದ ಏನು ಅಡ್ವಾಂಟೇಜಸ್ ಬರುತ್ತೆ ಅದನ್ನೆಲ್ಲನೂ ಅವರು ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ವರ್ಲ್ಡ್ ವೈಡ್ ಟೆಕ್ಸ್ಟೈಲ್ ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ಇದು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಪ್ರತಿಯೊಬ್ಬರೂ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.